ಉಗ್ರಗಾಮಿಗಳನ್ನ ಪತ್ತೆ ಹಚ್ಚಬೇಕು, ಅವರನ್ನ ಹೊಡೆದುರುಳಿಸಬೇಕು, ಇದು ಮೊದಲ ಅಜೆಂಡಾ. ಎರಡನೆಯದ್ದು, ಇವರನ್ನ ಪೋಷಿಸ್ತಾ ಇರುವ ಪಾಕಿಸ್ತಾನದ ವಿರುದ್ಧವಾಗಿ ಯುದ್ಧ ಸಾರಿ ಮತ್ತೊಮ್ಮೆ ಮೇಲ್ ಎದ್ದೇಳಲಿಕ್ಕೆ ಸಾಧ್ಯವಾಗದಂತೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕು ಅಂತ. ಇದು ಎರಡನೇ ಅಜೆಂಡಾ. ಹೀಗಾಗಬೇಕು ಅಂದ್ರೆ ಭಾರತದ ಬತ್ತಳಿಕೆಯಲ್ಲಿ ಅತ್ಯಂತ ಪ್ರಬಲವಾದ ಅಸ್ತ್ರಗಳು ಇರಲೇಬೇಕು. ಅದರಲ್ಲೂ ರಾಜನಾಥ್ ಸಿಂಗ್ ಅವರು ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಿಷ್ಟೇ, ಪಾಕಿಸ್ತಾನ ಯಾರೆಲ್ಲ ಉಗ್ರರಿದ್ದಾರೆ ಅವರನ್ನ ಪೋಷಿಸುತ್ತಿರುವ ಪಾಕಿಸ್ತಾನ ಇದೆ, ಅವರ ವಿರುದ್ಧ ಪ್ರತೀಕಾರ ನಿಶ್ಚಿತ. ಈ ಪ್ರತೀಕಾರದಲ್ಲಿ ಭಾರತೀಯ ವಾಯುಪಡೆಯ ಪಾತ್ರ ಅತ್ಯಂತ ಮಹತ್ವದಾಗಿರುತ್ತೆ ಅಂತ ಹೇಳಿ. ಹಾಗಾದ್ರೆ ವಾಯುಪಡೆಯ ಶಕ್ತಿ ಅನ್ನಿಸ್ಕೊಂಡಿರುವ ಒಂದಷ್ಟು ಫೈಟರ್ ಜೆಟ್ಗಳ ವಿವರವನ್ನ ನಿಮ್ಮ ಮುಂದಿಡ್ತೀವಿ. ಅಲ್ಲಿಗೆ ಭಾರತದ ವಾಯುಪಡೆಯ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನ ಅಂದಾಜು ಮಾಡ್ತಾ ಹೋಗ್ಬಹುದು. ಒಂದು ಕಡೆ ಭಾರತದ ವಾಯುಪಡೆಯ ಪ್ರಬಲ ಅಸ್ತ್ರಗಳು ಯಾವ್ದ್ಯಾವ್ದು ಅಂತ ಲೆಕ್ಕಾಚಾರ ಪ್ರಾರಂಭ ಮಾಡಿದ್ರೆ ಮೊದಲನೇದಾಗಿ ಬಂದು ನಿಂತ್ಕೊಳ್ಳೋದು ರಫೇಲ್ ಯುದ್ಧ ವಿಮಾನ. ರಫೇಲ್ ಯುದ್ಧ ವಿಮಾನದ ರೇಂಜ್ ಅಂದ್ರೆ ಒಂದು ಬಾರಿ ಫ್ಯೂಲಿಂಗ್ ಆದ್ರೆ, ಫುಲ್ ಟ್ಯಾಂಕ್ ಫ್ಯೂಯಲ್ ಭರ್ತಿಯಾದ್ರೆ ಬರೋಬ್ಬರಿ 3700 ಕಿಲೋಮೀಟರ್ ಅಷ್ಟು ಮಾರ್ಗವನ್ನ ಕ್ರಮಿಸಬಹುದು ನಾನ್ ಸ್ಟಾಪ್. ಜೊತೆಗೆ ರಫೇಲ್ಗೆ ಆಕಾಶದಲ್ಲೇನೆ ರೀಫ್ಯೂಲಿಂಗ್ ಮಾಡಿಕೊಳ್ಳುವ ಕೆಪಾಸಿಟಿ ಕೂಡ ಇದೆ. ಇದನ್ನ ಗಮನದಲ್ಲಿಟ್ಕೊಳ್ಬೇಕು. ಇದರ ಜೊತೆಗೆ ರಫೇಲ್ ಯುದ್ಧ ವಿಮಾನದ ಉದ್ದ ಸರಿಸುಮಾರು 15.27 ಮೀಟರ್ನಷ್ಟು. ಪ್ರತಿ ಗಂಟೆಗೆ ಬರೋಬ್ಬರಿ 1912 ಕಿಲೋಮೀಟರ್ ದೂರ ಕ್ರಮಿಸುವ ಸಾಮರ್ಥ್ಯ ರಫೇಲ್ ಫೈಟರ್ ಜೆಟ್ಗಿದೆ. ಇದು ಭಾರತದ ವಾಯುಪಡೆಯ ಅತ್ಯಂತ ಶಕ್ತಿಶಾಲಿ ಅಸ್ತ್ರ. ಕೇವಲ ಇಷ್ಟು ಮಾತ್ರನಾ? ಖಡಾಖಂಡಿತವಾಗಿಯೂ ಇಲ್ಲ. ಭಾರತದ ವಾಯುಪಡೆಯ ಮತ್ತೊಂದು ಪ್ರಬಲ ಅಸ್ತ್ರ ಸುಖೋಯ್. ಸುಖೋಯ್ ಯುದ್ಧ ವಿಮಾನದ ರೇಂಜ್ ಬರೋಬ್ಬರಿ 3000 ಕಿಲೋಮೀಟರ್. ಒಂದು ಬಾರಿ ಫ್ಯೂಯಲ್ ಭರ್ತಿಯಾದ್ರೆ 3000 ಕಿಲೋಮೀಟರ್ ನಾನ್ ಸ್ಟಾಪ್ ಕ್ರಮಣವನ್ನ ಈ ಸುಖೋಯ್ ಯುದ್ಧ ವಿಮಾನ ಮಾಡುವ ಸಾಮರ್ಥ್ಯ ಹೊಂದಿದೆ. ಇದರ ಜೊತೆಗೆ ಸುಖೋಯ್ ಯುದ್ಧ ವಿಮಾನ ಬರೋಬ್ಬರಿ 72 ಅಡಿ ಉದ್ದ ಇದೆ. ಇದರ ವೇಗ ಗಮನಿಸಿ, ಒಂದು ಗಂಟೆಗೆ 2120 ಕಿಲೋಮೀಟರ್ ಕ್ರಮಿಸುವ ಸಾಮರ್ಥ್ಯವನ್ನ ಸುಖೋಯ್ ಫೈಟರ್ ಜೆಟ್ ಹೊಂದಿದೆ. ಮೂರನೆಯದಾಗಿ ಜಾಗ್ವಾರ್ ಯುದ್ಧ ವಿಮಾನದ ರೇಂಜ್ ಬರೋಬ್ಬರಿ 900 ಕಿಲೋಮೀಟರ್. ಇದರ ಜೊತೆಗೆ ಇದರ ಉದ್ದ 55.3 ಅಡಿಯಷ್ಟು. ಗಂಟೆಗೆ 1700 ಕಿಲೋಮೀಟರ್ ಕ್ರಮಿಸುವ ಸಾಮರ್ಥ್ಯವನ್ನ ಜಾಗ್ವಾರ್ ಯುದ್ಧ ವಿಮಾನ ಹೊಂದಿದೆ. ನಾಲ್ಕನೇ ಪ್ರಬಲ ಅಸ್ತ್ರ ಭಾರತೀಯ ವಾಯುಪಡೆಯದು ಮಿರಾಜ್ ಫೈಟರ್ ಜೆಟ್ನ ರೇಂಜ್ ಬರೋಬ್ಬರಿ 1500 ಕಿಲೋಮೀಟರ್. ಒಂದೇ ಸತಿಗೆ ಫುಲ್ ಫ್ಯೂಯಲ್ ಟ್ಯಾಂಕ್ ಇದ್ದಾಗ 1500 ಕಿಲೋಮೀಟರ್ ಕ್ರಮಿಸುವ ಸಾಮರ್ಥ್ಯವನ್ನ ಮಿರಾಜ್ ಯುದ್ಧ ವಿಮಾನ ಹೊಂದಿದೆ. ಇದರ ಉದ್ದ 29.9 ಅಡಿ. ಹಾಗೆ ವೇಗ ಪ್ರತಿ ಗಂಟೆಗೆ ಬರೋಬ್ಬರಿ 2500 ಕಿಲೋಮೀಟರ್. ಒಂದು ಗಂಟೆಯಲ್ಲಿ 2500 ಕಿಲೋಮೀಟರ್ ಕ್ರಮಿಸುವ ಸಾಮರ್ಥ್ಯವನ್ನ ಈ ಫೈಟರ್ ಜೆಟ್ ಹೊಂದಿದೆ. ಇದರ ಜೊತೆಗೆ ಮತ್ತೊಂದು ಅತ್ಯಂತ ಪ್ರಮುಖ ಅಸ್ತ್ರ, ಕಳೆದ ಬಾರಿಯ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ಗಳಲ್ಲಿ ಕೇಳೋಕೆ ಸಿಕ್ಕಂತಹ ಹೆಸರು ಮಿಗ್ 29. ಇದರ ಬಗ್ಗೆ ಕೂಡ ಭಾರತೀಯ ವಾಯುಪಡೆಗೆ ಅಪಾರವಾದ ವಿಶ್ವಾಸ ಇದೆ. ಮಿಗ್ 29 ನ ರೇಂಜ್ 1430 ಕಿಲೋಮೀಟರ್. 57 ಅಡಿ ಉದ್ದದ ಮಿಗ್ 29 ಪ್ರತಿ ಗಂಟೆಗೆ 1490 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ, ಕೇವಲ ಭಾರತೀಯ ವಾಯುಪಡೆಯ ಪ್ರಮುಖ ಅಸ್ತ್ರಗಳ ಡೀಟೇಲ್ಸ್ ಅಷ್ಟೇ. ಇದರ ಜೊತೆಗೆ ನೌಕಾಪಡೆ ಹಾಗೆ ಭೂಸೇನೆ. ಪಾಕಿಸ್ತಾನ ನಿಲ್ಲಲಿಕ್ಕೆ ಸಾಧ್ಯನಾ? ನೆನ್ನೆ ತಾನೇ ಹೇಳಿದ್ವಿ, ಯುದ್ಧ ಅನ್ನೋದಾದ್ರೆ ಕೇವಲ 7 ದಿನ. ಏನೇ ಹರಸಾಹಸ ಪಟ್ಟರು ಕೇವಲ 7 ದಿನಕ್ಕೆ ಭಾರತದ ಮುಂದೆ, ಭಾರತೀಯ ಸೇನಾಪಡೆಯ ಮುಂದೆ ಮಂಡಿ ಊರೋ ಪರಿಸ್ಥಿತಿಯಲ್ಲಿರುತ್ತೆ ಪಾಕಿಸ್ತಾನ. ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಬ್ರೇಕ್ನ ಸಮಯ. ಬ್ರೇಕ್ ಆದ ನಂತರ ಉಗ್ರಗಾಮಿಗಳನ್ನ ಪತ್ತೆ ಹಚ್ಚಬೇಕು, ಅವರನ್ನ ಹೊಡೆದುರುಳಿಸಬೇಕು, ಇದು ಮೊದಲ ಅಜೆಂಡಾ. ಎರಡನೆಯದ್ದು, ಇವರನ್ನ ಪೋಷಿಸ್ತಾ ಇರುವ ಪಾಕಿಸ್ತಾನದ ವಿರುದ್ಧವಾಗಿ ಯುದ್ಧ ಸಾರಿ ಮತ್ತೊಮ್ಮೆ ಮೇಲ್ ಎದ್ದೇಳಲಿಕ್ಕೆ ಸಾಧ್ಯವಾಗದಂತೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕು ಅಂತ. ಇದು ಎರಡನೇ ಅಜೆಂಡಾ. ಹೀಗಾಗಬೇಕು ಅಂದ್ರೆ ಭಾರತದ ಬತ್ತಳಿಕೆಯಲ್ಲಿ ಅತ್ಯಂತ ಪ್ರಬಲವಾದ ಅಸ್ತ್ರಗಳು ಇರಲೇಬೇಕು. ಅದರಲ್ಲೂ ರಾಜನಾಥ್ ಸಿಂಗ್ ಅವರು ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಿಷ್ಟೇ, ಪಾಕಿಸ್ತಾನ ಯಾರೆಲ್ಲ ಉಗ್ರರಿದ್ದಾರೆ ಅವರನ್ನ ಪೋಷಿಸುತ್ತಿರುವ ಪಾಕಿಸ್ತಾನ ಇದೆ, ಅವರ ವಿರುದ್ಧ
ಪ್ರತೀಕಾರ ನಿಶ್ಚಿತ. ಈ ಪ್ರತೀಕಾರದಲ್ಲಿ ಭಾರತೀಯ ವಾಯುಪಡೆಯ ಪಾತ್ರ ಅತ್ಯಂತ ಮಹತ್ವದ್ದಾಗಿರುತ್ತೆ ಅಂತ ಹೇಳಿ. ಹಾಗಾದ್ರೆ ವಾಯುಪಡೆಯ ಶಕ್ತಿ ಅನ್ನಿಸ್ಕೊಂಡಿರುವ ಒಂದಷ್ಟು ಫೈಟರ್ ಜೆಟ್ಗಳ ವಿವರವನ್ನ ನಿಮ್ಮ ಮುಂದಿಡ್ತೀವಿ. ಅಲ್ಲಿಗೆ ಭಾರತದ ವಾಯುಪಡೆಯ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನ ಅಂದಾಜು ಮಾಡ್ತಾ ಹೋಗ್ಬಹುದು. ಒಂದು ಕಡೆ ಭಾರತದ ವಾಯುಪಡೆಯ ಪ್ರಬಲ ಅಸ್ತ್ರಗಳು ಯಾವ್ದ್ಯಾವ್ದು ಅಂತ ಲೆಕ್ಕಾಚಾರ ಪ್ರಾರಂಭ ಮಾಡಿದ್ರೆ ಮೊದಲನೇದಾಗಿ ಬಂದು ನಿಂತ್ಕೊಳ್ಳೋದು ರಫೇಲ್ ಯುದ್ಧ ವಿಮಾನ. ರಫೇಲ್ ಯುದ್ಧ ವಿಮಾನದ ರೇಂಜ್ ಅಂದ್ರೆ ಒಂದು ಬಾರಿ ಫ್ಯೂಲಿಂಗ್ ಆದ್ರೆ, ಫುಲ್ ಟ್ಯಾಂಕ್ ಫ್ಯೂಯಲ್ ಭರ್ತಿಯಾದ್ರೆ ಬರೋಬ್ಬರಿ 3700 ಕಿಲೋಮೀಟರ್ ಅಷ್ಟು ಮಾರ್ಗವನ್ನ ಕ್ರಮಿಸಬಹುದು ನಾನ್ ಸ್ಟಾಪ್. ಜೊತೆಗೆ ರಫೇಲ್ಗೆ ಆಕಾಶದಲ್ಲೇನೆ ರೀಫ್ಯೂಲಿಂಗ್ ಮಾಡಿಕೊಳ್ಳುವ ಕೆಪಾಸಿಟಿ ಕೂಡ ಇದ್ದೇ. ಇದನ್ನ ಗಮನದಲ್ಲಿಟ್ಕೊಳ್ಬೇಕು. ಇದರ ಜೊತೆಗೆ ರಫೇಲ್ ಯುದ್ಧ ವಿಮಾನದ ಉದ್ದ ಸರಿಸುಮಾರು 15.27 ಮೀಟರ್ನಷ್ಟು. ಪ್ರತಿ ಗಂಟೆಗೆ ಬರೋಬ್ಬರಿ 1912 ಕಿಲೋಮೀಟರ್ ದೂರ ಕ್ರಮಿಸುವ ಸಾಮರ್ಥ್ಯ ರಫೇಲ್ ಫೈಟರ್ ಜೆಟ್ಗಿದೆ. ಇದು ಭಾರತದ ವಾಯುಪಡೆಯ ಅತ್ಯಂತ ಶಕ್ತಿಶಾಲಿ ಅಸ್ತ್ರ. ಕೇವಲ ಇಷ್ಟು ಮಾತ್ರನ? ಖಡಾಖಂಡಿತವಾಗಿಯೂ ಇಲ್ಲ. ಭಾರತದ ವಾಯುಪಡೆಯ ಮತ್ತೊಂದು ಪ್ರಬಲ ಅಸ್ತ್ರ ಸುಖೋಯ್. ಸುಖೋಯ್ ಯುದ್ಧ ವಿಮಾನದ ರೇಂಜ್ ಬರೋಬ್ಬರಿ 3000 ಕಿಲೋಮೀಟರ್. ಒಂದು ಬಾರಿ ಫ್ಯೂಯಲ್ ಭರ್ತಿಯಾದ್ರೆ 3000 ಕಿಲೋಮೀಟರ್ ನಾನ್ ಸ್ಟಾಪ್ ಕ್ರಮಣವನ್ನ ಈ ಸುಖೋಯ್ ಯುದ್ಧ ವಿಮಾನ ಮಾಡುವ ಸಾಮರ್ಥ್ಯ ಹೊಂದಿದೆ. ಇದರ ಜೊತೆಗೆ ಸುಖೋಯ್ ಯುದ್ಧ ವಿಮಾನ ಬರೋಬ್ಬರಿ 72 ಅಡಿ ಉದ್ದ ಇದೆ. ಇದರ ವೇಗ ಗಮನಿಸಿ, ಒಂದು ಗಂಟೆಗೆ 2120 ಕಿಲೋಮೀಟರ್ ಕ್ರಮಿಸುವ ಸಾಮರ್ಥ್ಯವನ್ನ ಸುಖೋಯ್ ಫೈಟರ್ ಜೆಟ್ ಹೊಂದಿದೆ. ಮೂರನೆಯದಾಗಿ ಜಾಗ್ವಾರ್ ಯುದ್ಧ ವಿಮಾನದ ರೇಂಜ್ ಬರೋಬ್ಬರಿ 900 ಕಿಲೋಮೀಟರ್. ಇದರ ಜೊತೆಗೆ ಇದರ ಉದ್ದ 55.3 ಅಡಿಯಷ್ಟು. ಗಂಟೆಗೆ 1700 ಕಿಲೋಮೀಟರ್ ಕ್ರಮಿಸುವ ಸಾಮರ್ಥ್ಯವನ್ನ ಜಾಗ್ವಾರ್ ಯುದ್ಧ ವಿಮಾನ ಹೊಂದಿದೆ. ನಾಲ್ಕನೇ ಪ್ರಬಲ ಅಸ್ತ್ರ ಭಾರತೀಯ ವಾಯುಪಡೆಯದು ಮಿರಾಜ್ ಫೈಟರ್ ಜೆಟ್ನ ರೇಂಜ್ ಬರೋಬ್ಬರಿ 1500 ಕಿಲೋಮೀಟರ್. ಒಂದೇ ಸತಿಗೆ ಫುಲ್ ಫ್ಯೂಯಲ್ ಟ್ಯಾಂಕ್ ಇದ್ದಾಗ 1500 ಕಿಲೋಮೀಟರ್ ಕ್ರಮಿಸುವ ಸಾಮರ್ಥ್ಯವನ್ನ ಮಿರಾಜ್ ಯುದ್ಧ ವಿಮಾನ ಹೊಂದಿದೆ. ಇದರ ಉದ್ದ 29.9 ಅಡಿ. ಹಾಗೆ ವೇಗ ಪ್ರತಿ ಗಂಟೆಗೆ ಬರೋಬ್ಬರಿ 2500 ಕಿಲೋಮೀಟರ್. ಒಂದು ಗಂಟೆಯಲ್ಲಿ 2500 ಕಿಲೋಮೀಟರ್ ಕ್ರಮಿಸುವ ಸಾಮರ್ಥ್ಯವನ್ನ ಈ ಫೈಟರ್ ಜೆಟ್ ಹೊಂದಿದೆ. ಇದರ ಜೊತೆಗೆ ಮತ್ತೊಂದು ಅತ್ಯಂತ ಪ್ರಮುಖ ಅಸ್ತ್ರ, ಕಳೆದ ಬಾರಿಯ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ಗಳಲ್ಲಿ ಕೇಳೋಕೆ ಸಿಕ್ಕಂತಹ ಹೆಸರು ಮಿಗ್ 29. ಇದರ ಬಗ್ಗೆ ಕೂಡ ಭಾರತೀಯ ವಾಯುಪಡೆಗೆ ಅಪಾರವಾದ ವಿಶ್ವಾಸ ಇದೆ. ಮಿಗ್ 29 ನ ರೇಂಜ್ 1430 ಕಿಲೋಮೀಟರ್. 57 ಅಡಿ ಉದ್ದದ ಮಿಗ್ 29 ಪ್ರತಿ ಗಂಟೆಗೆ 1490 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ, ಕೇವಲ ಭಾರತೀಯ ವಾಯುಪಡೆಯ ಪ್ರಮುಖ ಅಸ್ತ್ರಗಳ ಡೀಟೇಲ್ಸ್ ಅಷ್ಟೇ. ಇದರ ಜೊತೆಗೆ ನೌಕಾಪಡೆ ಹಾಗೆ ಭೂಸೇನೆ, ಪಾಕಿಸ್ತಾನ ನಿಲ್ಲಲಿಕ್ಕೆ ಸಾಧ್ಯನಾ? ನೆನ್ನೆ ತಾನೇ ಹೇಳಿದ್ವಿ, ಯುದ್ಧ ಅನ್ನೋದಾದ್ರೆ ಕೇವಲ 7 ದಿನ. ಏನೇ ಹರಸಾಹಸ ಪಟ್ಟರು ಕೇವಲ 7 ದಿನಕ್ಕೆ ಭಾರತದ ಮುಂದೆ, ಭಾರತೀಯ ಸೇನಾಪಡೆಯ ಮುಂದೆ ಮಂಡಿ ಊರೋ ಪರಿಸ್ಥಿತಿಯಲ್ಲಿರುತ್ತೆ ಪಾಕಿಸ್ತಾನ. ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಬ್ರೇಕ್ನ ಸಮಯ. ಬ್ರೇಕ್ ಆದ ನಂತರ